ಆಚೆ ನೋಡು, ಇವಳ ಪ್ಲಾನು ನಿನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಅಮಾಯಕ ಅರ್ಜುನ್. ಏ ಭಾರ್ಗವಿ, ಕೇಳದಿದ್ರೆ ನಾನೇ ನಿನ್ ಮುಖದ ಮೇಲೆ ಅದೆಷ್ಟು ದುಡ್ಡು ಬೇಕೋ ಬಿಸಾಕ್ತಾ ಇದ್ದೆ. ಅಂದ ಹಾಗೆ ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮಗ ನಿಮ್ಮ ಆಪೋಸಿಟ್ ಲಾಯರ್ ಭಾರ್ಗವೇನೆ ಅಂತ ಮದುವೆ ಆಗಿರೋದು? ದಟ್ಸ್ ಅ ಬಿಗ್ ಸ್ಟೋರಿ ಸರ್, ಸಿಕ್ತಾಗ ಹೇಳ್ತೀನಿ. ನನ್ನ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕಿ ಅಂತ ಗೊತ್ತಿತ್ತು. ಆದ್ರೆ ವಂದನಾ ಜೊತೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ನಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ಹೋಪಲ್ಲಿ. ಆದ್ರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡ್ಬಿಟ್ಟೆ. ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗೋ ಹಾಗೆ ಮಾಡಿದ್ಯಾ. ವಂದನಾ ಸೊಸೆ ಆಗೋದನ್ನ ತಡೆದಿದ್ಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಡಗೋಡೆಯಾಗಿ ನಿಂತಿದೆ. ನೀನು ನನ್ನ ಮಗನ ಮದುವೆಯಾಗಿ ವಂದನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಭಾರ್ಗವಿ, ಇಷ್ಟು ವರ್ಷದ ಆಸೆ ಕನಸನ್ನ ನಾಶ ಮಾಡಕ್ ಹೊರಟಿದ್ಯಾ. ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೇ ಕರುಣೆ ತೋರಿಸ್ದೇ ಇರೋ ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ. ಇವತ್ತು ನಾನು ಆಡೋ ಮಾತಿನಿಂದ ನೀನೇ ಬೇಸತ್ತು ಅರ್ಜುನ್ ಕಡೆ ತಿರುಗು ನೋಡಬಾರ್ದು. ನೀವು ನಾನೇ ಬೇಡ ಅನ್ಸಿ ಮೂಲೆಯಲ್ಲಿ ಕೂತಿರ್ಬೇಕು. ಹಾಗೆ ಮಾಡ್ತೀನಿ. ನನ್ನ ಅರ್ಜುನ್ ಹೀಗಿರ್ಲಿಲ್ಲ. ಅವನು ಹೀಗೆಲ್ಲ ಮಾತಾಡಕ್ಕೆ ನೀನೇ ಕಾರಣ. ಅವನ್ನ ಹೀಗೆಲ್ಲ ಮೋಡಿ ಮಾಡಿ ನನ್ನಿಂದ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಹೇಳು, ದುಡ್ಗೋಸ್ಕರ ತಾನೇ ನೀನ್ ಹೀಗೆಲ್ಲ ಮಾಡ್ತಾ ಇರೋದು? ನೀನು ಆ ಸಂಧ್ಯಾ ಇಬ್ರು ಒಂದೇ ಅಲ್ವಾ? ವಂದನಾ, ಅತಿಯಾಗಿ ಮಾತಾಡ್ತಿದೀಯಾ. ಭಾರ್ಗವಿ ಬಗ್ಗೆ ಆಗ್ಲಿ ಸಂಧ್ಯಾ ಬಗ್ಗೆ ಆಗ್ಲಿ ಕೆಟ್ಟಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾಕೆ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅರ್ಜುನ್? ಅವಳು ಸಾಕಿ ದುಡ್ಡು ಹೊಡಿಯಕ್ ನೋಡಿದ್ಲು. ಯೋಳ ನಿನ್ನ ಮದ್ವೆ ಆಗಿ ದುಡ್ಡು ಹೊಡಿಯೋ ಸಂಚು ಮಾಡಿದಾಳೆ. ಆಚೆ ನೋಡು, ಇವಳ ಪ್ಲಾನು ನಿನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಅಮಾಯಕ ಅರ್ಜುನ್. ಏ ಭಾರ್ಗವಿ, ಕೇಳದಿದ್ರೆ ನಾನೇ ನಿನ್ ಮುಖದ ಮೇಲೆ ಅದೆಷ್ಟು ದುಡ್ಡು ಬೇಕೋ ಬಿಸಾಕ್ತಾ ಇದ್ದೆ. ನನ್ನ ಅರ್ಜುನ್ ಮಧ್ಯೆ ಯಾಕೆ ಬಂದೆ? ನನ್ನ ಅರ್ಜುನ್ ಬಿಟ್ಟು ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ನನ್ನಿಂದ ಇನ್ನೂ ಏನೇನ್ ವಿಷಯ ಮುಚ್ಚಿಟ್ಟಿದ್ಯಾ? ಭಾರ್ಗವಿ, ಇವಳು ಮಾತು ಕೇಳ್ಕೊಂಡು ತಪ್ಪು ತಿಳ್ಕೊಬೇಡಿ. ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಇಲ್ವಾ? ಇಲ್ಲಿರೋರ್ನ ಯಾರನ್ನ ಬೇಕಾದ್ರೂ ಕೇಳು, ನನ್ನ ಇವನ ಸಂಬಂಧ ಏನು ಅಂತ ಇವ್ರುಗಳೇ ಹೇಳ್ತಾರೆ. ಅವನ್ಗೂ ನನಗೂ ಸಂಬಂಧ ಇಲ್ವಂತೆ. ಬೃಂದಕ ನೋಡಿ ಬೃಂದಕ, ಅವನ್ಗೂ ನನಗೂ ಸಂಬಂಧನೇ ಇಲ್ಲಂತೆ. ಹೇಳ್ತಿದ್ಯಾ ಅರ್ಜುನ್? ಯಾಕೆ ಅರ್ಜುನ್ ಹೀಗ್ ಮಾಡ್ತಾ ಇದ್ಯಾ? ಇವಳಿಗೋಸ್ಕರ ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಈ ತರ ಹರ್ಟ್ ಮಾಡ್ತಾ ಇದ್ಯಾ? ಮೊದ್ಲು ನೀನು ವಂದನಾಗೆ ಸಾರಿ ಕೇಳ್ಬೇಕು. ಹರ್ಟ್ ಮಾಡೋದೇನಾಂಟಿ? ಬೆನ್ನಕ್ ಚೂರಿ ಹಾಕಕ್ಕೆ ಮದ್ವೆನೇ ಮಾಡ್ಕೊಂಬಂದ್ ನಿಂತಿದ್ದಾನಲ್ಲ. ಚೆನ್ನಾಗಿದೆ. ನನಗ್ ಮಾತ್ರ ನಾನ್ ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಗೂಬೆ ಕುಡ್ಸಿದ್ದೀರಾ. ಆದ್ರೆ ನೀನು ಎಂಗೇಜ್ಮೆಂಟ್ ಒಬ್ಬಳ ಜೊತೆ, ಮದ್ವೆನೇ ಒಬ್ಬಳ ಜೊತೆ. ಚೆನ್ನಾಗಿದೆ, ಮಜ್ಜಾ ಮಾಡ್ತಿದ್ಯಾ. ವಾವ್.
ಏಯ್ ಏನೇ ಅನ್ಯಾಯ ಮಾಡಿದವ್ರನ್ ಕಂಡ್ರೆ ಆಗೋದೇ ಇಲ್ಲ ಅಂತಿದ್ದೆ. ಏನ್ ಹೇಳ್ತೀಯ ಇದ್ರ ಬಗ್ಗೆ? ನಾನ್ ಕೇಸ್ ಹಾಕ್ತೀನಿ ಬರ್ಕೋ. ಇವನು ನಮ್ಮ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ನಿನ್ನ ಮದ್ವೆ ಆಗಿದ್ದಾನೆ ಅಂತ ಬರ್ಕೋ. ನಿನ್ನ ಗಂಡನ ಮೇಲೆ ನಾನು ಕೇಸ್ ಹಾಕ್ತಿದ್ದೀನಿ, ತಗೊಳಕ್ಕಾಗತ್ತಾ? ಭಾರ್ಗವಿ LLB ಕೇಸ್ ಆಗ್ಬೇಕಾಗಿರೋದು ಈ ಅರ್ಜುನ್ ಮೇಲಲ್ಲ, ಈ ಭಾರ್ಗವಿ ಮೇಲೆ ವಿಕಿ. ಭಾರ್ಗವಿ, ಇದೆಲ್ಲ ಸುಳ್ಳು. ಎಲ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ನೀವ್ ಯಾರಂತ ಗೊತ್ತಾಗೋ ಮುಂಚೆನೆ ನಿಮ್ಮನ್ನ ಪ್ರೀತಿಸ್ತಿದ್ದೆ. ಈ ಕೇಸು ಈ ಹಂತಕ್ಕೆ ಬರೋ ಮುಂಚೆನೆ ನಾನು ನಿಮಗೆ ಪ್ರಪೋಸ್ ಮಾಡಿದ್ದೆ ಅಲ್ವಾ? ನನ್ ಮನ್ಸಾರೆ ಪ್ರೀತಿಸಿರೋ, ನಾನು ಇಷ್ಟಪಟ್ಟಿರೋ ಒಬ್ರು ಹುಡುಗಿ ಅಂದ್ರೆ ಅದ್ ನೀವೇ. ದಯವಿಟ್ಟು ನನ್ನ ಮಾತನ್ನ ನಂಬಿ ಪ್ಲೀಸ್. ಭಾರ್ಗವಿ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಾನು ನಿನ್ನ ಅಪೋನೆಂಟ್ ಲಾಯರೇ ಆಗಿರ್ಬೋದು, ಆದ್ರೂ ಕೇಸ್ ಗೆದ್ದ ಮೇಲೂ ನನಗೆ ಸುವಾದ ಮಾಡಕ್ಕೆ ಇಷ್ಟ ಇದೆ. ಯಾಕೋ ಅರ್ಜುನ್, ಎಲ್ಲ ಮುಗಿದ ಮೇಲೂ ಯಾಕೆ ಇನ್ನೂ ನಾಟಕ ಕಂಟಿನ್ಯೂ ಮಾಡ್ತಾ ಇದೀಯಾ? ಬಿಟ್ಬಿಡೋ. ಡ್ಯಾಡ್, ಏನ್ ಮಾತಾಡ್ತಿದ್ದೀರಾ? ನಾನ್ ನಾಟ್ಕಾಡ್ತಿದ್ದೀನ? ನಡೆದಿರೋದೆಲ್ಲ ಅವಳೇ ಕಣ್ಣಾರೆ ನೋಡಿದಾಳೆ. ಮೋಸ ಹೋಗಿ ನಮ್ಮ ಮಧ್ಯೆ ಹೀಗೆ ನಿಂತಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅವಳನ್ನ ನಂಬಿಸಕ್ ಟ್ರೈ ಮಾಡ್ತಿದ್ಯಲ್ಲ, ಸಾಕು ಬಿಟ್ಬಿಡ. ನಮಗೆ ಅವಳಿಂದ ಇನ್ಯಾವ ಕೆಲ್ಸನೂ ಆಗ್ಬೇಕಾಗಿಲ್ಲ. ನಿನ್ ಸೀನಿಯರ್ ಆಗಿ ನಿನ್ಗೊಂದು ಅಡ್ವೈಸ್ ಮಾಡ್ತೀನಿ. ಲಾ ಪಾಯಿಂಟ್ ಯಾವ ಸೆಕ್ಷನ್ಗೆ ಯಾವ ಉತ್ತರ ಹೇಳ್ಬೋದು ಅಂತ ಬೈಹಾರ್ಟ್ ಮಾಡಕ್ ಮೊದಲು ಸತ್ಯ ಯಾವುದು, ಸುಳ್ಳು ಯಾವುದು, ನಿಜ ಯಾವುದು, ನಾಟಕ ಯಾವುದು, ಇದನ್ನ ಗುರುತಿಸೋದನ್ನ ಕಲಿ. ಲಾಯರ್ ಆಗೋದಿರ್ಲಿ, ಈ ಮನೆ ಸೊಸೆಯಾಗಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಡ್ಯಾಡ್, ಯಾಕೇನು ಹೇಳ್ತಿದ್ದೀರಾ? ನಾನ್ ಭಾರ್ಗವಿಗೆ ಯಾವ ಮೋಸನೂ ಮಾಡಿಲ್ಲ. ನಾನು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಿದ್ದೀನಿ. ಸ್ಟಾಪ್ ಇಟ್ ಅರ್ಜುನ್. ಹೇಳಿದ ಸುಳ್ಳನ್ನೇ ಅದ್ ಎಷ್ಟು ಸತಿ ಹೇಳ್ತೀಯ? ವಂದನಾ ಜೊತೆ ನಿನ್ಗೆ ಎಂಗೇಜ್ಮೆಂಟ್ ಆಗಿದ್ ಸುಳ್ಳ? ಮದುವೆ ದಿನ ನೀನು ಓಡೋಗಿ ಭಾರ್ಗವಿನ ಮದುವೆ ಆಗಿದ್ ಸುಳ್ಳ? ಸರಿ, ನಿನ್ಗೀಗ ಭಾರ್ಗವಿ ಇಷ್ಟ ಆಗಿರ್ಬೋದು, ಆದ್ರೆ ನೀನು ಸಲಿಗೆ ಕೊಡದೆ ವಂದನಾ ನಿನಗೆ ಹೇಗೆ ಹತ್ರ ಆದ್ಲು? ಒಂದೇ ಕೈಯಲ್ಲೇ ಚಪ್ಪಾಳೆ ಹೊಡೆಯಕ್ ಆಗಲ್ಲ. ಹೊಸ ಹುಡುಗಿ ಸಿಕ್ಕಿದಾಳೆ ಅಂತ ಅಷ್ಟು ವರ್ಷದಿಂದ ನಿನ್ನನ್ನೇ ನಂಬ್ಕೊಂಡಿದ್ದ ವಂದನಾಗ್ ಹೀಗ್ ಮಾಡೋದ್ ಸರಿನಾ? ನನ್ನ ಕಣ್ಣೆದುರಿಗೆ 2 ಹೆಣ್ಮಕ್ಳ ಜೀವನ ಹೀಗೆ ಹಾಳಾಗ್ತಿರೋದು ನೋಡಿದ್ರೆ ನನ್ನ ಜೀವ ಮಿಡಿಯತ್ತೆ, ಕರುಳು ಚುರುಕನ್ನತ್ತೆ. ಅರ್ಜುನ್, ಉರಿತಿರೋ ಬೆಂಕಿಗೆ ಎಷ್ಟು ಚೆನ್ನಾಗಿ ತುಪ್ಪ ಸುರಿತೀರ ಮಾವ ನೀವು. ನೀವ್ ಹೇಳ್ತಿರೋ ಮಾತ್ಗೆ ಈ ಭಾರ್ಗವಿ ಸುಧಾರಿಸ್ಕೊಳಕ್ ಆಗದೇ ಇಲ್ಲ ಬಿಡಿ. ಡ್ಯಾಡ್, ನಿಜ ಹೇಳಿ. ನಾನು ಬೆಳಗ್ಗೆನ ಹೇಳಿದ್ನಲ್ಲ, ನಾನು ಇದನ್ನೆಲ್ಲ ನಿಮ್ಗೆ ಮೆಚ್ಚಕ್ ಮಾಡಿಲ್ಲ. ನಾನು ಈ ಕೇಸಲ್ಲಿ ಸಂಧ್ಯಾ ಭಾರ್ಗವಿ ಪರವಾಗಿ. ಡ್ಯಾಡ್ ಪ್ಲೀಸ್ ಡ್ಯಾಡ್, ನನ್ನ ನಂಬಿ. ಮಾತಿಗೂ ಕೃತಿಗೂ ಹೊಂದಾಣಿಕೆ ಬರಲಿಲ್ಲ ಅಂದ್ರೆ ನಂಬಿಕೆ ಹೇಗ್ ಬರುತ್ತೆ ಅರ್ಜುನ್? ಸರಿ, ನಾನು ನಿನಗೆ 2 ಪ್ರಶ್ನೆ ಕೇಳ್ತೀನಿ. ಹೌದು
ಅಥವಾ ಇಲ್ಲ ಅಂತ ಮಾತ್ರ ಉತ್ತರ ಕೊಡಬೇಕು. ನಾನು ತೋರಿಸಿದ ಹುಡುಗಿನ ನೀನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ ಅಲ್ವಾ? ಡ್ಯಾಡ್, ಒಪ್ಕೊಂಡು ಸುಮ್ನಿದ್ಯೋ ಇಲ್ವೋ? ಸುಮ್ನಿರೋದ್ನ ಒಪ್ಕೆ ಅಂತ ತಾನೇ ಅನ್ಕೊಳ್ಳೋದು. ಹೌದು. ಸರಿ, ನಾನು ನಿನಗೆ ಮದುವೆಗೆ ನಿಶ್ಚಯ ಹುಡುಗಿ ಯಾರು? ಅಲ್ಲೇನ್ ನೋಡ್ತೀಯ ಅರ್ಜುನ್? ಇಲ್ಲಿ ಉತ್ತರ ಕೊಡು. ಹೆಸರು? ವಂದನಾ. ದಟ್ಸ್ ಆಲ್ ಮೈ ಲರ್ನರ್ ಫ್ರೆಂಡ್. ಇದಕ್ಕಿಂತ ಪ್ರೂಫ್ ಬೇಕಿಲ್ಲ ಅನ್ಕೊಂತೀನಿ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ಈ ಕೇಸ್ಗೆಲ್ಲೋ ಹಠ ಇರಬಹುದು, ಆದ್ರೆ ಅದಕ್ಕೋಸ್ಕರ ಒಬ್ಬಳು ಹೆಣ್ಮಗಳ ಜೀವನ ಹಾಳಾಗೋದು ನನಗಿಷ್ಟ. ನಿರ್ಮಲ, ವಂದನಾ ಬಂದು ಪ್ಲಾನ್ ಹಾಳು ಮಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಮಾವ ಮಾತಾಡಿದ್ದು, ವಂದನಾ ಮಾತಾಡಿದ್ದು ಕ್ಯಾನ್ ಗಟ್ಲೆ ಪೆಟ್ರೋಲ್ ಸುರಿದಂಗಾಗಿದೆ. ಭಾರ್ಗವಿ ಮತ್ತೆ ಅರ್ಜುನ್ ದೂರ ಆಗೋದನ್ನ ನೋಡಕ್ಕೆ ಒಂಥರ ಖುಷಿ ಆಗತ್ತಪ್ಪ. ಸಾರಿ ಅರ್ಜುನ್, ಮಾವನ ಎದುರುಗಡೆ ನನಗ್ ಮಾತಾಡಕ್ ಅವಕಾಶನೇ ಸಿಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಸಾರಿ ಭಾರ್ಗವಿ, ಇವತ್ತು ಇಲ್ಲಿ ತರ ನಡಿಬಾರ್ದಿತ್ತು. ಅದಕ್ಕೆ